ಫ್ಯಾಕ್ಟ್ ನಂಬರ್ 1. ಈ ಫ್ಯಾಕ್ಟ್ ನಲ್ಲಿ ಯಾವ ರೀತಿಯ ಇಂಟ್ರೆಸ್ಟಿಂಗ್ ಇಕ್ವೇಶನ್ ನೋಡ್ತೀರಾ ಅಂದ್ರೆ ಇದನ್ನ ನೋಡಿ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಸ್ಕ್ರೀನ್ ಮೇಲೆ ನೋಡಿ, ಇದೇ ಆ ಇಕ್ವೇಶನ್. ಹೀಗೆ ನಿಮಗೆ ಈ ಇಕ್ವೇಶನ್ ನ ಎಲ್ಲಿ ಬಳಸಲಾಗುತ್ತೆ ಅಂತ ನಿಮಗೆ ಡೌಟ್ ಬರಬಹುದು. ಈ ಇಕ್ವೇಶನ್ ನ ಬಳಸ್ಕೊಂಡು ಈ ಯೂನಿವರ್ಸ್ ನಲ್ಲಿರುವ ಆಲ್ಮೋಸ್ಟ್ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಈ ಇಕ್ವೇಶನ್ ಒಂದು ಪೂರ್ತಿ ಪೇಜ್ ನಷ್ಟು ಇರುತ್ತೆ. ಅಮೇಜಿಂಗ್ ಅಲ್ವಾ? ಫ್ಯಾಕ್ಟ್ ನಂಬರ್ 2. ನಮ್ಮೆಲ್ರಿಗೂ ರೂಬಿಕ್ ಕ್ಯೂಬ್ಸ್ ಬಗ್ಗೆ ಗೊತ್ತಿರುತ್ತೆ. ನಮ್ಮಲ್ಲಿ ತುಂಬಾ ಜನ ಈ ರೂಬಿಕ್ ಕ್ಯೂಬ್ಸ್ ನ ಸಾಲ್ವ್ ಮಾಡಬಲ್ರು. ಆದ್ರೆ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದೀರಾ ಒಂದು ರೂಬಿಕ್ ಕ್ಯೂಬ್ಸ್ ನ ಎಷ್ಟು ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಶಫಿಲ್ ಮಾಡಬಹುದು ಅಂತ? ಗೊತ್ತಿಲ್ವಾ? ಹಾಗಾದ್ರೆ ಕೇಳಿ. ಒಂದ್ಸಲ ಈ ಸ್ಕ್ರೀನ್ ಮೇಲೆ ಈ ದೊಡ್ಡ ನಂಬರ್ ನ ನೋಡಿ, 4325203074856300. ಅಂದ್ರೆ ರೂಬಿಕ್ ಕ್ಯೂಬ್ಸ್ ನ 43 ಕ್ವಿಂಟಿಲಿಯನ್ ಪಾಸಿಬಿಲಿಟಿ ನಲ್ಲಿ ಶಫಿಲ್ ಮಾಡಬಹುದು. ಈ ರೀತಿ ಒಂದೊಂದು ಪಾಸಿಬಿಲಿಟಿನ ಒಂದೊಂದು ರೂಬಿಕ್ ಕ್ಯೂಬ್ಸ್ ನಿಂದ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಜೋಡಿಸಿಕೊಳ್ತಾ ಹೋದ್ರೆ ಇವುಗಳ ಡಿಸ್ಟೆನ್ಸ್ 261 ಲೈಟ್ ಇಯರ್ಸ್ ಗೆ ಈಕ್ವಲ್ ಆಗುತ್ತೆ. ಇದು ರಿಯಲಿ ಶಾಕಿಂಗ್ ಅಲ್ವಾ? ಈ ಪ್ರಪಂಚದಲ್ಲಿ ಒಂದು ಸರ್ವೆ ನಡೆದಿದೆ. ಆ ಸರ್ವೆ ನಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ಈ ಪ್ರಪಂಚದಲ್ಲಿರುವ ಪೂರ್ತಿ ಜನಸಂಖ್ಯೆಯಲ್ಲಿ ಕೇವಲ 5.8% ಜನರು ಮಾತ್ರವೇ ಈ ರೂಬಿಕ್ ಕ್ಯೂಬ್ಸ್ ನ ಸಾಲ್ವ್ ಮಾಡಬಲ್ಲರು. ಆ 5.8% ಜನರಲ್ಲಿ ನೀವು ಸಹ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ಮಾರ್ಸ್ ಪ್ಲಾನೆಟ್ ಮೇಲೆ ಹ್ಯೂಮನ್ ಸಿವಿಲೈಸೇಷನ್ ಪಾಸಿಬಲ್ ಆಗುತ್ತೆ ಅಂತ ನೀವೆಲ್ಲ ಕೇಳಿ ಇರ್ತೀರಾ. ಆದ್ರೆ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದೀರಾ ಮಾರ್ಸ್ ಮೇಲೆ ಹ್ಯೂಮನ್ ಸಿವಿಲೈಸೇಷನ್ ಶುರು ಮಾಡ್ಲಿಕ್ಕೆ ಎಷ್ಟು ಜನರನ್ನ ಕಳುಹಿಸಬೇಕಾಗುತ್ತೆ? ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಾರ್ಸ್ ಮೇಲೆ ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ 110 ಜನರನ್ನ ಕಳುಹಿಸಬೇಕಾಗುತ್ತೆ ಅಂತ. ಫ್ಯಾಕ್ಟ್ ನಂಬರ್ 4. ನೀವು ಯಾವತ್ತಾದ್ರೂ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಕೆಲವು ಪುರಾತನವಾದ ವಸ್ತುಗಳನ್ನ ಗ್ಲಾಸ್ ನಲ್ಲಿ ಇಟ್ಟು ಡಿಸ್ಪ್ಲೇ ಮಾಡ್ತಾರೆ. ಆದ್ರೆ ಅದೊಂದು ನಾರ್ಮಲ್ ಗ್ಲಾಸ್ ಅಲ್ಲ, ಇದನ್ನ ಸ್ಪೆಷಲ್ ಆಗಿ ತಯಾರು ಮಾಡಿರ್ತಾರೆ. ಸ್ಕ್ರೀನ್ ಮೇಲೆ ಇರುವ ಫೋಟೋವನ್ನ ನೋಡಿ ಒಂದು ಆರ್ಡಿನರಿ ಗ್ಲಾಸ್ಗೆ ಮತ್ತು ಮ್ಯೂಸಿಯಂ ಗ್ಲಾಸ್ ಮಧ್ಯೆ ಇರುವ ಡಿಫರೆನ್ಸ್ ನ ಗಮನಿಸಬಹುದು. ಫ್ಯಾಕ್ಟ್ ನಂಬರ್ 5. ಒಂದು ವೇಳೆ ನಾನು ಲೈಫ್ ಅಂದ್ರೆ ಮೀನಿಂಗ್ ಏನು ಅಂತ ಕೇಳಿದ್ರೆ ನಿಮ್ಮ ಸಮಾಧಾನ ಏನಿರಬಹುದು? ನಿಮ್ಮಲ್ಲಿ ತುಂಬಾ ಜನ ಇದಕ್ಕೆ ಉತ್ತರವನ್ನ ಹೇಳಿರ್ತೀರ. ಆದ್ರೆ ಇಲ್ಲಿ ಫ್ಯಾಕ್ಟ್ ಏನಂದ್ರೆ ಇಲ್ಲಿಯವರೆಗೂ ಯಾವ ಲೈಫ್ ಡೆಫಿನಿಷನ್ ಸೈಂಟಿಫಿಕ್ ಆಗಿ ಎಕ್ಸೆಪ್ಟ್ ಆಗಿಲ್ಲ. ಅಂದ್ರೆ ಇಲ್ಲಿಯವರೆಗೂ ಯಾರು ಸಹ ಸೈನ್ಸ್ ಎಕ್ಸೆಪ್ಟ್ ಮಾಡೋ ರೀತಿ ಲೈಫ್ ಡೆಫಿನಿಷನ್ ನ ನೀಡಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಲೈಫ್ ಡೆಫಿನಿಷನ್ ಏನಿದ್ರೆ ಚೆನ್ನಾಗಿರುತ್ತೆ? ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 6. ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಅಂದ್ರೆ ಇದರ ಮೀನಿಂಗ್ ದುಡ್ಡಿನಿಂದ ಸಂತೋಷವನ್ನ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಆದ್ರೆ ಒಂದು ನ್ಯೂ ಸೈಂಟಿಫಿಕ್ ಸ್ಟಡಿ ಏನೆಂದು ಪ್ರೂವ್ ಮಾಡಿದೆ ಅಂದ್ರೆ ದುಡ್ಡಿನಿಂದ ಸಂತೋಷವನ್ನ ಕೊಂಡುಕೊಳ್ಳಬಹುದು ಅಂತ. ಹೆಚ್ಚು ದುಡ್ಡಿದ್ರೆ ಒಬ್ಬ ಮನುಷ್ಯ ಹೆಚ್ಚು ಸಂತೋಷದಿಂದ ಇರಬಲ್ಲ ಅಂತ ಎಷ್ಟೋ ರಿಸರ್ಚ್ ಪ್ರಕಾರ ಒಂದು ರಿಪೋರ್ಟ್ ನ ತಯಾರು ಮಾಡಿದ್ದಾರೆ. ಆದ್ರೆ ದುಡ್ಡು ಸಂತೋಷವಾಗಿರಲು ಒಂದು ಟೂಲ್ ಮಾತ್ರವೇ. ದುಡ್ಡು ಇರದಿದ್ರೂ ಸಹ ತುಂಬಾ ಜನ ಸಂತೋಷದಿಂದ ಇರ್ತಾರೆ. ಏಕೆಂದ್ರೆ ಹ್ಯಾಪಿನೆಸ್ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್ ಮಾತ್ರ. ಒಂದು ವೇಳೆ ನಿಮ್ಮ ಥಿಂಕಿಂಗ್ ಪ್ರಕಾರ ಹ್ಯಾಪಿ ಆಗಿರ್ಬೇಕು ಅನ್ಕೊಂಡ್ರೆ ಹ್ಯಾಪಿ ಆಗಿರ್ತೀರಾ, ಸ್ಯಾಡ್ ಆಗಿರ್ಬೇಕು ಅನ್ಕೊಂಡ್ರೆ ಸ್ಯಾಡ್ ಆಗಿರ್ತೀರಾ. ಫ್ಯಾಕ್ಟ್ ನಂಬರ್ 7. ಆಲ್ರೆಡಿ ರೂಬಿಕ್ ಕ್ಯೂಬ್ಸ್ ಬಗ್ಗೆ ಒಂದು ಅಮೇಜಿಂಗ್ ಫ್ಯಾಕ್ಟ್ ಹೇಳಿದೆ. ಆದ್ರೆ ಇದರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ 2010ರಲ್ಲಿ ಮ್ಯಾಥಮೆಟಿಷಿಯನ್ಸ್ ಅಂಡ್ ಕಂಪ್ಯೂಟರ್ ಪ್ರೋಗ್ರಾಮರ್ಸ್ ಏನೆಂದು ಪ್ರೂವ್ ಮಾಡಿದ್ದಾರೆ ಅಂದ್ರೆ ಒಂದು ರೂಬಿಕ್ ಕ್ಯೂಬ್ಸ್ ನ ಎಷ್ಟು ಶಫಲ್ ಮಾಡಿದ್ರು 20 ಮೂವ್ಸ್ ಗಿಂತ ಕಡಿಮೆ ಮೂವ್ಸ್ ನಲ್ಲಿ ಸಾಲ್ವ್ ಮಾಡಬಹುದು ಅಂತ. ಆದ್ರೆ ಆ 20 ಮೂವ್ಸ್ ನ ಕಂಡು ಹಿಡಿಯೋದು ಒಬ್ಬ ಎಕ್ಸ್ಪರ್ಟ್ ಗೂ ಕೂಡ ಅತಿ ಕಡಿಮೆ ಅಂದ್ರೂ 30 ವರ್ಷಗಳ ಸಮಯ ಬೇಕಾಗುತ್ತಂತೆ. ಫ್ಯಾಕ್ಟ್ ನಂಬರ್ 8. ಮ್ಯಾಥಮೆಟಿಕ್ಸ್ ನಲ್ಲಿ ಯಾವ ತರ ನಂಬರ್ ಇದೆ ಅಂದ್ರೆ ಅದರ ಹೆಸರು ಗ್ರೇಮ್ಸ್ ನಂಬರ್. ಈ ನಂಬರ್ ಎಷ್ಟು ದೊಡ್ಡದಾಗಿ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಗ್ರೇಮ್ಸ್ ನಂಬರ್ ನಲ್ಲಿರುವ ಪ್ರತಿ ಡಿಜಿಟ್ ನ ಸಾಧ್ಯವಾದಷ್ಟು ಸಣ್ಣದಾಗಿ ಬರೆದ್ರು ಕೂಡ ಈ ನಂಬರ್ ಈ ಪೂರ್ತಿ ಯೂನಿವರ್ಸ್ ನಲ್ಲಿ ಫಿಟ್ ಆಗಲ್ಲ. ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ನಂಬರ್ ಇದು ಅಂತ. ಫ್ಯಾಕ್ಟ್ ನಂಬರ್ 9. ಈ ಸ್ಪೇಸ್ ನಲ್ಲಿ ಸೂರ್ಯನಿಗಿಂತ ಹೆಚ್ಚು ಉಷ್ಣತೆಯಿಂದ ಕೂಡಿರುವ ಸ್ಟಾರ್ಸ್ ತುಂಬಾ ಇವೆ. ಇವುಗಳ ಟೆಂಪರೇಚರ್ ಸನ್ ಗಿಂತ ಎಷ್ಟೋ ಹೆಚ್ಚಿರುತ್ತೆ. ಹಾಗಾದ್ರೆ ಸ್ಪೇಸ್ ಅನ್ನೋದು ಯಾವ ತರ ಪ್ಲೇಸ್? ಕೂಲೆಸ್ಟ್ ಪ್ಲೇಸಾ, ಹಾಟೆಸ್ಟ್ ಪ್ಲೇಸಾ? ಸ್ಪೇಸ್ ಅನ್ನೋದು ಕೂಲೆಸ್ಟ್ ಪ್ಲೇಸ್ ಆಗುತ್ತೆ. ಹಾಗಾದ್ರೆ ನಿಮಗೊಂದು ಡೌಟ್ ಬರಬಹುದು, ಎಷ್ಟೋ ಡಿಗ್ರಿ ಟೆಂಪರೇಚರ್ ನಿಂದ ಕೂಡಿರುವ ಸ್ಟಾರ್ಸ್ ಸ್ಪೇಸ್ ನಲ್ಲಿ ಇದ್ದಾವೆ, ಆದ್ರೆ ಸ್ಪೇಸ್ ಮಾತ್ರ ಯಾಕೆ ಕೂಲ್ ಆಗಿರುತ್ತೆ? ಏಕೆಂದ್ರೆ ಎಷ್ಟೇ ಹಾಟ್ ಸ್ಟಾರ್ಸ್ ಅಥವಾ ಹಾಟ್ ಆಬ್ಜೆಕ್ಟ್ ಇದ್ರೂ ಸಹ ಸ್ಪೇಸ್ ಕೂಲ್ ಆಗಿರುತ್ತೆ. ಏಕೆಂದ್ರೆ ಸ್ಪೇಸ್ ಹೀಟ್ ನ ಅಬ್ಸರ್ವ್ ಮಾಡಿಕೊಳ್ಳೋದಿಲ್ಲ ಅದಕ್ಕೆ. ಫ್ಯಾಕ್ಟ್ ನಂಬರ್ 10. ಪ್ರೆಸೆಂಟ್ ಇರೋ ಟೆಕ್ನಾಲಜಿ ಸಹಾಯದಿಂದ ಸೆಕೆಂಡ್ಸ್ ನಲ್ಲೇ ತುಂಬಾ ಫೋಟೋಸ್ ನ ತೆಗಿಬಹುದು. ಆದ್ರೆ ನೀವು ಯಾವತ್ತಾದ್ರೂ ಇದ್ರ ಬಗ್ಗೆ ಆಲೋಚನೆ ಮಾಡಿದೀರಾ ಮೊಟ್ಟ ಮೊದಲ ಸಲ ಫೋಟೋನ ತೆಗಿಲಿಕ್ಕೆ ಎಷ್ಟು ಸಮಯ ಹಿಡಿದಿದೆ ಅಂತ? ಯಾವ ಫೋಟೋವನ್ನ ಮೊಟ್ಟ ಮೊದಲ ಸಲ ತೆಗೆದಿದ್ದಾರೋ ಅದನ್ನ ತೆಗಿಲಿಕ್ಕೆ 8 ಗಂಟೆಗಳ ಸಮಯ ಹಿಡಿದಿದೆ. ಜಸ್ಟ್ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ 8 ಗಂಟೆಗಳ ಸಮಯ ಹಿಡಿದಿದೆ. ಫ್ಯಾಕ್ಟ್ ನಂಬರ್ 11. ಫ್ರೆಂಡ್ಸ್, ನಿಮಗೆ ಟೇಸ್ಟ್ ಅನ್ನೋದು ಪ್ರತಿ 7 ವರ್ಷಕ್ಕೆ ಒಮ್ಮೆ ಬದಲಾಗ್ತಾ ಇರುತ್ತೆ. ಅಂದ್ರೆ 7 ವರ್ಷದ ಹಿಂದೆ ಯಾವುದು ನಿಮಗೆ
ನಿಮಗೆ ಇಷ್ಟ ಇದ್ದಿಲ್ವೋ ಮೇ ಬಿ ಈಗ ನೀವು ಅದನ್ನ ಇಷ್ಟಪಡಬಹುದು. ಹೇಗೆಂದ್ರೆ ನಿಮ್ಮ ಟೇಸ್ಟ್ ಪ್ರತಿ 7 ವರ್ಷಕ್ಕೆ ಒಮ್ಮೆ ಬದಲಾಗ್ತಾ ಇರುತ್ತೆ. ಫ್ಯಾಕ್ಟ್ ನಂಬರ್ 12. ಈ ಇಮೇಜ್ ನ ನೋಡಿ. ಈ ಇಮೇಜ್ ನಲ್ಲಿ ನಮ್ಮ ಸೂರ್ಯ ಡಿಫ್ರೆಂಟ್ ವೇವ್ಸ್ ನಲ್ಲಿ ಯಾವ ತರ ಕಾಣ್ತಾನೆ ನೋಡಬಹುದು. ನಮ್ಮ ಸನ್ ಇಮೇಜ್ ಡಿಫ್ರೆಂಟ್ ವೇವ್ ಲೆಂತ್ ಅಂಡ್ ರೇಸ್, ಇನ್ಫ್ರಾರೆಡ್, ಯುವಿ, ರೇಡಿಯೋ, ಎಕ್ಸ್ ರೇಸ್ ನಲ್ಲಿ ಈ ವಿಧವಾಗಿ ಕಾಣುತ್ತೆ. ಫ್ಯಾಕ್ಟ್ ನಂಬರ್ 13. ಫ್ರೆಂಡ್ಸ್, ಈ ಭೂಮಿ ಮೇಲೆ ನೀವೇ ಲಾಸ್ಟ್ ಪರ್ಸನ್ ಆದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಆಗ ನೀವ್ ಏನ್ ಮಾಡ್ತೀರಾ? ಒಂದು ವೇಳೆ ನಿಮಗೆ ಇಷ್ಟ ಇರೋ ಫುಡ್ ನ ತಿಂತೀರಾ, ಅಥವಾ ಸ್ಪೀಡ್ ಆಗಿ ಕಾರ್ ಡ್ರೈವ್ ಮಾಡ್ತೀರಾ, ಇಷ್ಟ ಇರೋ ಡ್ರೆಸ್ ನ ಹಾಕೊಳ್ತೀರಾ, ಅಥವಾ ಅಸಲು ಬಟ್ಟೆನೇ ಹಾಕೊಳ್ಳಲ್ವಾ? ಫ್ರೆಂಡ್ಸ್, ಒಂದು ದಿನ ನಿದ್ದೆಯಿಂದ ಎಚ್ಚರವಾಗಿ ನೋಡಿದ್ರೆ ಈ ಭೂಮಿ ಮೇಲೆ ನೀವೊಬ್ಬರೇ ಬದುಕಿದ್ದೀರಾ ಅನ್ಕೊಳ್ಳಿ. ಆಗ ನಿಮಗೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಯಾವುದೇ ರೀತಿಯ ಜವಾಬ್ದಾರಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ನಿಮಗೆ ಇಷ್ಟ ಬಂದಂತೆ ಎಂಜಾಯ್ ಮಾಡಬಹುದು. ಒಂದು ವೇಳೆ ಈ ಭೂಮಿ ಮೇಲೆ ನಾನೇ ಲಾಸ್ಟ್ ಪರ್ಸನ್ ಆದ್ರೆ ಏನ್ ಮಾಡ್ತೀನಿ ಹೇಳ್ತೀನಿ ಕೇಳಿ. ಮೊದಲು ಯಾವತ್ತೂ ತಿನ್ನದ ಫ್ರೂಟ್ಸ್ ನ ತಿಂತೀನಿ. ಒಂದೇ ಪ್ಲೇಸ್ ನಲ್ಲಿ ಇರೋದಕ್ಕೆ ಬೇಜಾರಾದ್ರೆ ಈ ಇಡೀ ಪ್ರಪಂಚವನ್ನ ಒಂದು ಕಾಸ್ಟ್ಲಿ ಕಾರ್ ನಲ್ಲಿ ಒಂದು ರೌಂಡ್ ಹಾಕ್ತೀನಿ. ಇಲ್ಲಿ ನನಗೆ ಯಾವುದೇ ರೀತಿಯ ಟ್ರಾಫಿಕ್ ರೂಲ್ಸ್ ಇರೋದಿಲ್ಲ. ನನ್ನನ್ನ ತಡೆಯೋರು ಯಾರು ಇರೋದಿಲ್ಲ. ಇದನ್ನೆಲ್ಲ ಮಾಡಿ ದಣ್ಕೊಂಡು ಒಂದು ಪ್ಲೇಸ್ ನಲ್ಲಿ ಇರೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ನ ನೋಡ್ಕೊಳ್ತೀನಿ. ಅಲ್ಲಿ ಎಲ್ಲಾ ಸೌಕರ್ಯಗಳು ಇರೋ ಹಾಗೆ ನೋಡ್ಕೊಳ್ತೀನಿ. ಈ ಪ್ರಪಂಚದಲ್ಲಿ 400ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದ್ದಾವೆ. ಅದರ ಪಕ್ಕಕ್ಕೂ ಕೂಡ ಹೋಗಲ್ಲ. ಏಕೆಂದ್ರೆ ಜಸ್ಟ್ ಒಂದು ತಪ್ಪು ನಡೆದ್ರು ಇಡೀ ಸಿಟಿನೇ ನಾಶವಾಗುತ್ತೆ. ಅದಕ್ಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇರೋ ಪ್ಲೇಸ್ಗೆ ಅಸಲು ಹೋಗೋದೇ ಇಲ್ಲ. ಇವುಗಳನ್ನೆಲ್ಲ ಮಾಡಿದ ನಂತರ ನನ್ನ ಹತ್ರ ಇರೋ ಸೋರ್ಸಸ್ ಎಲ್ಲ ಖಾಲಿ ಆಗ್ತವೆ. ಆಗ ಮತ್ತೆ ಹಳೆ ಪದ್ಧತಿಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ತರ ಅಂದ್ರೆ ಆದಿಮಾನವನ ರೀತಿ ಪ್ರಾಣಿಗಳನ್ನ ಭೇಟಿಯಾಡಿ ಅವುಗಳ ಮಾಂಸದಿಂದ ಹಸಿವನ್ನ ನೀಗಿಸಿಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಬ್ನೇ ಇರೋದಕ್ಕೆ ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ರು ಆ ನಂತರ ನಿಧಾನವಾಗಿ ಒಬ್ಬೊಂಟಿಯಾಗಿ ಫೀಲ್ ಆಗ್ತಾ ಏನ್ ಮಾಡಬೇಕು ಗೊತ್ತಾಗದೆ ಪ್ರತಿದಿನ ಇದ್ದಂತೆ ಈ ಪ್ರಪಂಚದಲ್ಲಿ ಮನುಷ್ಯರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಏಕೆಂದ್ರೆ ಹ್ಯೂಮನ್ಸ್ ಸೋಷಿಯಲ್ ಆನಿಮಲ್ಸ್, ಅಂದ್ರೆ ಸೊಸೈಟಿನಲ್ಲಿ ಮಾತ್ರವೇ ಖುಷಿಯಿಂದ ಜೀವಿಸಬಲ್ರು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಜೊತೆ ಇರದಿದ್ರೆ ಎಷ್ಟೇ ಸೌಕರ್ಯಗಳು ಇದ್ರೂ ಕೂಡ ಬರ್ತಾನೆ. ಇವೆಲ್ಲ ನಮ್ಮನ್ನ ಸಂತೋಷವಾಗಿ ಇಡೋದಿಲ್ಲ. ಹಾಗಾದ್ರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಒಂದು ವೇಳೆ ಈ ಪ್ರಪಂಚದಲ್ಲಿ ನೀವೊಬ್ಬರೇ ಇದ್ರೆ ಏನ್ ಮಾಡ್ತೀರಾ? ಫ್ಯಾಕ್ಟ್ ನಂಬರ್ 14. ಆಲ್ಮೋಸ್ಟ್ ಎಲ್ರಿಗೂ ಹೊಕ್ಕಳು ಒಳಗಡೆ ಇರುತ್ತೆ. ಆದ್ರೆ 10% ಜನರಿಗೆ ಮಾತ್ರ ಹೊಕ್ಕಳು ಹೊರಗೆ ಬಂದಿರುತ್ತೆ. ಆದ್ರೆ ಇದರಿಂದ ಯಾವುದೇ ರೀತಿಯ ಅಪಾಯವಿಲ್ಲ. ಇಷ್ಟಕ್ಕೂ ಯಾಕೆ ಈ ರೀತಿ ಇರುತ್ತೆ ಅಂದ್ರೆ, ಮೊದಲು ಮಗು ಹುಟ್ಟಿದ ನಂತರ ಡಾಕ್ಟರ್ಸ್ ಕರಳು ಬಳ್ಳಿಯನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದಕ್ಕೆ ಗಂಟು ಹಾಕ್ತಾರೆ. ಒಂದು ವಾರದ ನಂತರ ಉಳಿದ ಕರಳು ಬಳ್ಳಿ ಒಣಗಿ ಉದುರುತ್ತೆ. ಕೊನೆಗೆ ಉಳಿಯೋದು ಹೊಕ್ಕಳು ಮಾತ್ರವೇ. ಆದ್ರೆ ಈ ಕರಳು ಬಳ್ಳಿಯನ್ನ ಕಟ್ ಮಾಡುವಾಗ ಹೆಚ್ಚಿನ ಮೊತ್ತದಲ್ಲಿ ಅದನ್ನ ಬಿಟ್ಟು ಕಟ್ ಮಾಡಿದ್ರೆ ಅದು ಹೊಕ್ಕಳದ ಹೊರಗೆ ಬಂದ್ಬಿಡುತ್ತೆ. ಅದು ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯ ಅಪಾಯವಿಲ್ಲ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.